ಹಲೋ. ಹಾಂ ಆರಾಮಿದೆಯಪ್ಪ. ಮತ್ತು ನೀವು ಆರಾಮಿದ್ದೀರಲ್ಲ? ಹಾಂ ಆರಾಮಿದೆಯಪ್ಪ. ಮತ್ತೆ ಏನಪ್ಪ ಕುರಿಯ ಕೋಳಿ ಸ್ವಲ್ಪ ಬುತ್ತಿ ಕೊಟ್ಟು ಬರ್ಬೇಕಾಗಿತ್ತು. ಬುತ್ತಿ ಕೊಡೋಕೆ ಹೋಗ್ಬೇಕಂದ್ರೆ ನೀವು ಫೋನ್ ಮಾಡ್ತು ಮಾತಾಡ್ಕೊಂಡು ಕುಂತ್ಕೊಂಡು ನೋಡು. ಹಾಂ ಹೋಗ್ಬೇಕು ಕುರಿಯಕ್ಕೆ ಬುತ್ತಿ ತಗೊಂಡು ಹೋಗಿ. ಮತ್ತೆ ಬುತ್ತಿ ತಗೊಂಡು ಹೋಗೋರು ಯಾರಲ್ಲ. ಹೋಗಿ ಕುರಿಯ ಒಂದು ಸ್ವಲ್ಪ ಬುತ್ತಿ ಕೊಟ್ಟು ಬರ್ತೀನಿ. ಹೌದಾ? ಮುದಿಯಪ್ಪ ನನ್ನ ಮಗ ತೊಟ್ಲೈತಿ ಬರ್ರಿ. ಮತ್ತೆ ಯಾವಾಗ? ಇವತ್ತೇ? ಇವತ್ತಂದ್ರೆ ಹೆಂಗ ಮರ ಎದ್ಮೇಲೆ ಹೇಳ್ಯಾರಪ್ಪ. ಒಂದು 2 ದಿನ ಮುಂಚೆಕ್ಕೆ ಫೋನ್ ಮಾಡಕ್ಕಪ್ಪ. ಇವತ್ತಂದ್ರೆ ಹೆಂಗಾಕೈತೆ ಮರ? ನಿನ್ನೆ ಕೇಳಿ ಬಂದ್ವಲ್ಲ, ಇವತ್ತ ಚಲೋ ದಿನ ಐತೆ ಅಂದ್ರ ಅದಕ್ಕೆ ಇವತ್ತು ಏರ್ಪಾಟ್ ಮಾಡಿಬಿಟ್ಟಿವ. ಇಲ್ಲಾಂದ್ರೆ 3 ದಿನ ತನಕ ಬರಲ್ಲ ಅಂದ್ರ. ಸರಿ ತಪ್ಪಾಗಾರ ಕುರಿಯಾಗ ಒಂದು ಸ್ವಲ್ಪ ಬುತ್ತಿ ಕೊಟ್ಟು ಬಂದ್ಬಿಡ್ತನ. ಬಂದ್ಮೇಲೆ ಎಲ್ಲರೂ ಮಾಡ್ತಾ ಮತ್ತೆ ಏನು ಮಾಡ್ತೀವಿ ಹೋಗಿ ಬುತ್ತಿ ಕೊಟ್ಟು ಬಂದ್ಬಿಡ್ತೀನಿ. ಕೊಟ್ಟು ಬಂದ್ಮೇಲೆ ಹೋಗಿ ಬರ್ತಾರೆ. ಸರಿ ಅತ್ತ ಅನ್ಕಂದ್ರ ಗಡಬ ನೀ ಎಲ್ಲರಿಗೆ ಹೇಳ್ಬೇಕು, ಇಲ್ಲಾಂದ್ರೆ ಹೊಲ್ದಕ್ಕೆ ಹೋಗ್ಬಿಡ್ತಾರೆ. ಸೊ ಮಾಪ್ ನೀವು ಎಡ್ಮೆಗೆ ಹೇಳ್ಬಿಟ್ರಪ್ಪ. ಏನು ಮಾಡಕ್ಕೆ ನೋಡ್ರಿ ಆಳೆ ಒತ್ತಾಗೈತಿ ಊರು ಹಸ್ಕೊಂಡು ಅವಾಗ ಬುತ್ತಿ ಕೊಡೋದಿಲ್ಲ ಏನಾರ. ಇರ್ಬಾ ಮತ್ತೆ ಬಂದಂಗೆ ಹೋಗ್ಬೇಕಲ್ಲ. ಅಲ್ಲಿ ಜೊತೆ ಇದ್ದವ್ರಿಗೆ ಹೇಳ್ಬಿಟ್ಟು ತೊಗೊಂಡೋಗ್ಬಿಡ್ತಾರೆ. ಆಯ್ತಪ್ಪ. ಯಾರಿಗಾನ ಹೊಂದಿಕೆ ಮಾಡಿ ಬುತ್ತಿ ತಗೊಂಡು ಅಂತ ಹೇಳ್ತಾನೆ ಅವ್ರ ಕೈಲಿ ಕಳಿಸಿ ನಾ ಬರ್ತಾ ಮತ್ತೆ ಏನು ಮಾಡ್ತೀವಿ ರೆಡಿ ಆಗಿರೋ ಹೊಂಡ್ತಾರೆ. ಸರಿ ಅತ್ತ ಅನ್ಕಂದ್ರೆ. ಯಾವ ಸೌಮ್ಯ? ಏನಪ್ಪ? ಏನಿಲ್ಲವ ಯವ್ವ, ನಿಮ್ಮ ಮಾವನವರು ಟೋಟ್ಲ್ ಐತೆ ಅಂತ ಎಡ್ಮೆಗೆ ಹೇಳ್ಯಾರ. ಮತ್ತೀಗ ಟೋಟ್ಲಿಗೆ ಹೋಗ್ಬೇಕು. ಮತ್ತೆ ಹೋಗಿ ಅವ್ರು ಸೆಟ್ಕೊಂತಾರ. ಬೀರ್ನಲ್ಲಿ ಬುತ್ತಿ ಕೊಡ್ಬೇಕು ಒಂದು ಸ್ವಲ್ಪ ಹೋಗಿ ಬುತ್ತಿ ಕೊಟ್ಟು ಬಂದ್ಬಿಡ್ಯವ. ನಾನು ಮತ್ತೆ ಟೋಟ್ಲಿಗೆ ಹೋಗಿ ಬರ್ತೀನಿ. ಸರಿ ಆಯ್ತಪ್ಪ, ಕೊಟ್ಟು ಬರ್ತೀನಿ ತಗೋ. ನಾನು ಮಗಳಂತೂ ಬುತ್ತಿ ಕೊಡಕ್ಕೆ ಹೋಗಲ್ಲ. ಮತ್ತೆ ಅವರು ಹೊಲ ಮೊಳ ಮತ್ತೆ ಇಲ್ಲಿ ಕಳ್ಸ್ಕೊಂಡ ನಾನು ರೆಡಿ ಹೋಗ್ಬಿಟ್ರೆ ಆತವನು. ಸುಮ್ಮನೆ ಹೋಗೋದು ಕರೆ ಹೋಗ್ಬಿಟ್ರೆ ಆತ ನಡಿ ಅವನು. ಲೇ ಬೀರ, ಇಲ್ಲ ನೀರು ಕುಡ್ ಬರ್ತದೆ, ಸ್ವಲ್ಪ ಕುರಿ ನೋಡ್ಕೊಂತಾರಪ್ಪ. ಗಡಬ ಹಾಂ ಹೊಲಕ್ಕೆ ಹೋಗ್ಬೇಕು ಗೊತ್ತಾಗತ್ತ. ಆಯ್ತಾಯ್ತು. ಒತ್ತು ನೋಡ್ರಿ ನತ್ತಿ ಮೇಲೆ ಬಂದೈತಿ. ಇವ್ರನ್ನ ಬುತ್ತಿ ತಗೊಂಬರಕ್ಕಿಲ್ಲಲ್ಲ. ಒಟ್ಟು ಬೇರೆ ಭಾಳ ಹಸು ಆಗ್ಬಿಟ್ಟೈತಿ. ನೀವು ಹೊಲಕ್ಕೆ ಬೇರೆ ಹತ್ತ ದೂರ ಹೋಗ್ಬೇಕು. ನೀವು ನೀರು ಬಿಡೋಕೆ ಹೋದ್ರೆ ಎಷ್ಟೊತ್ತಿ ಬರ್ತಾನೆ ನಾನು. ಎಲ್ಲಿದಾರ ಇವರು? ಇಷ್ಟು ಬಿಸಿಲು ಐತಿ, ಕಾಣವಲ್ರಲ್ಲ. ಇಲ್ಲೇ ಅದಾರಲ್ಲ ಕುರಿಯರು. ರೀ ಬೀರವ್ರೆ, ನಿಮ್ಮನ್ನೆಲ್ಲಂತ ಹುಡುಕ್ಬೇಕ್ರಿ? ನಾ ಬೇಗ ಬರ್ರಿ, ನಾ ಬುತ್ತಿ ತಂದಿನಿ. ಇವತ್ತು ಇವ್ರು ಯಾಕೆ ಬಂದ್ರಪ್ಪ? ಇವತ್ತು ನೀವು ಯಾಕೆ ಬಂದ್ರಿ? ಮಾಲಕ್ರು ಯಾಕೆ ಬಂದಿಲ್ಲ? ಅಪ್ಪ ಎಂದೇನ ಅರ್ಜೆಂಟ್ ಕೆಲ್ಸ ಇತ್ತಂತ, ಅದಕ್ಕೆ ನನಗ ಬುತ್ತಿ ಕೊಡಕ್ ಹೇಳಿದ್ರು. ನೀವು ಬಿಸಿಲಾಗ ಹಿಂಗೆಲ್ಲ ಬರಕ್ಕೆ ಹೋಗ್ಬೇಡ್ರಿ. ನೋಡಕ್ಕೆ ಬೆಣ್ಣ ಇದ್ದಂಗೆ ಅದಿರಿ, ಮತ್ತೆ ಕರಿಗೆ ಹೋಗ್ಬಿಡಂಗದಿರಿ. ತಂಬರ್ರಿ, ಹಸುವಾಗೈತಿ, ಊಟ ಮಾಡ್ಬೇಕು. ಕುಂತ್ರಿ, ನೀವು ಊಟ ಮಾಡ್ರಿ, ಊಟ ಮಾಡಂತ್ರಿ. ಏನ್ ನೋಡಕತ್ತೀರಿ? ಇವ ನಮ್ಮ ಮಾಳ ನೀರು ಕುಡಿಯೋಕಂತ ಹೋದವ, ಇನ್ನೂ ಬರೋಕಿಲ್ಲ. ಒಂದು ತಾಸು ಹೊತ್ತು ಹೋಗಿವ. ಅವ್ನು ಮನೆಯಿಂದ ಉಣ್ತಾನ, ನಾವು ಉಂಡು ಎಬ್ಸತ್ನ. ಅವ್ನು ಎಷ್ಟೊತ್ತಿ ಬರ್ತಾನೆ ಏನ? ಅವ್ನಿಗೆ ಒಟ್ಟ ಮುಂದಲ್ದು ಏನು ಕಬರ್ಗಳು ನೋಡಿ ಎತ್ತಗೋದು ಅತ್ತಗ ಸೇರಿ ಬಿಡ್ತಾನೆ. ಯಾರು ಮಾಳಪ್ಪಣ್ಣ? ಅವನ ಮಾಳಪ್ಪಣ್ಣ ಎಲ್ಲ ಮೂಲ ಬಿಟ್ಟತನವ. ಇದೇನು ಪಲಾವ್ ಕಟ್ಟಿ ಮಾಡ್ಬಿಟ್ರಲ್ಲ ಇವತ್ತು. ಸ್ಪೆಷಲ್ ಆಗಿ ನಿನಗಾಗೆ ಮಾಡಿಸಿದ್ದು. ಓಹೋ, ನಾವು ಗಾಳಿ ಕುರಿ ಕಾಯ್ತೀವಲ್ಲ. ಏನು ಒಬ್ಬದನ್ನ ತಿನ್ನಾಕತ್ತೀಯಲ್ಲ, ಗೊತ್ತಾಗಲ್ಲ ನಿನಗ? ನಿನಗೋಸ್ಕರ ಬಿಸ್ಲಾಗಿಂದ ಬುತ್ತಿ ತಂದ ನೀ ಗೊತ್ತಾಗಲ್ಲ ನಿನಗ? ಒಬ್ಬತ್ತ ತಿನ್ನತ್ತೀಯಲ್ಲ. ಓ ಅಷ್ಟೇ? ಈ ಬುತ್ತಿರಬೇಕ ಅನ್ನೋ ತೆಗಿರಿ. ನಿಮ್ಗೆ ಏಟ್ ಬೇಕು ಅಡ್ ಇಟ್ಕೊಂಡು ಉಣ್ರಿ. ಯಾಕ ನಿನ್ ಕೈಯಾರ ತಿನ್ಸಿದ್ರೆ ನಿನ್ ಕೈ ಏನ್ ಮುರಿದ್ಗಿದ್ದು ಹೋಕವನ? ಹಂಗೇನಿಲ್ರಿ, ನಮ್ಮ ಕೈ ಭಾಳ ಹೊಲ್ಸದವು, ತೊಳ್ಕೊಂಡಿಲ್ಲ. ಅದಕ್ಕೆ ನೀವು ಊಟ ಮಾಡ್ರಿ. ಅದು ಹೆಂಗಾರ ಆಗುವಲ್ಲಕ ನೀನ ಊಟ ಮಾಡ್ಸ ನಂಗ. ನೀವು ಉಣ್ರಿ ಅಂಬ್ರಿಗೆ ಮತ್ತೆ ತಿನ್ನು, ನಿನಗಂತದ ತಂದಿರೋದು. ತಿನ್ನ ನೋಡು ಹೆಂಗ್ ತಿಂತೀಯ. ಆರಾಮ್ ಮನೆಗೆ ಇರ್ತೀರಿ, ನಿಮಗೆ ಹೆಂಗೆ ಗೊತ್ತು? ಬಿಸಿಲಾಗ ಅಡ್ಯಾಡ್ತು ಭಾಳ ಹೊಸ ಹೋಗತ್ತೆ ನಮಗೆ. ನಾನು ಕುರಿ ಅಭಿಷೇಕ ಹೋಗ್ಕಂದ ಆ ಮಾಳ ಬರ್ತಾನಲ್ಲ, ಆ ಮಾಳನ್ನ ಉಂಡ ಗಡ ಬಾ ಅಂತ ಹೇಳ್ರಿ. ಇಲ್ಲಾರ ಮತ್ತೆ ನಾಯಿಗೆ ತಿಂದ್ಬಿಡಂಗದ ಅವ್ನು ಬರತ್ಲೆ. ಏನ್ ಹಂಗ ಹೋಗ್ತಿರಲ್ಲ? ಏನ್ ಇಷ್ಟ ಬೇಗ ಹೊಂಟ್ಬಿಟ್ರೇನ? ಸ್ವಲ್ಪ ಕುತ್ಕೋರಿ, ಮಾತಾಡೋಣ. ಏನ್ ಮಾತಾಡ್ತೀರಿ? ಅಲ್ಲಿನ ಕುರಿ ಸರಿಯಾಗಿ ಮೇದಿದ. ಹೊಲಕ್ಕ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು. ಅವ್ನು ಬಂದ ತಕ್ಷಣ ಉಂಡು ಗಡ ಬಾ ಅಂತ ಹೇಳ. ಅವ್ನು
ಯಾವಾಗ ನೋಡಿದ್ರು ಕುರಿ ಕುರಿ ಅಂತಾನ. ಏನೇನ ಮರಿ ಕುರಿ ಅನ್ನೋದ್ ಬಿಟ್ರಿ ಏನು ಗೊತ್ತಿಲ್ಲ ಇವನಿಗೆ. ಒಂದ್ ಹುಡುಗಿ ಅಲ್ಲಿಂದ ಇಲ್ಲಿಗೆ ಅವನಿಗೋಸ್ಕರ ಬಂದಾಳ ಅನ್ನೋದು ಗೊತ್ತಿಲ್ಲ. ಮಾಡ ನೀನು ಉಂಡು ಬಾ ಹೊಲಕ್ ಬಿಡ್ತೇನೆ. ಹಾ ಹೊಲ್ದಾಗ ಹತ್ತಾಗ ಮೇಯ್ಸ ಸ್ವಲ್ಪ ಉರ್ರಂದ್ ಬಿಡ್ಬೇಡ ಅವನ್ನೆಲ್ಲ ಕುರಿನ ಹೊಲ್ದಾಗ. ನಾನು ಇಲ್ಲಂದ್ರೆ ಕುರಿನ ಕಾಯಲ್ಲ ನೀನು ಕಡೆ ಮಬ್ಬ ಇದೀನಿ ಹುಡುಗ ಕಡೆ ಮಬ್ಬ ಅದನ ಬಬ್ಬರಿ ಅನಿಸ್ಕೇನದ ಬೈಸ್ಕೇನದ ಒಂದನ ನೀಟಾಗಿ ಮಾಡೋ ಕೆಲಸ. ಏನು ಸೊಮ್ಮೆ ಎಷ್ಟೊತ್ತಾಯ್ತು ಬಂದು? ಈಗ ಸ್ವಲ್ಪ ತಾತಣ್ಣ ಬಂದು. ಯಾಕಣ್ಣ ಊಟ ಮಾಡೋಣ? ಯಾಕೇನಾತ? ಹಾ ಅದು ನಿಮ್ಮ ಅಣ್ಣಗುಣ್ಸು ಅಣ್ಣ ಅಂತ. ಅಯ್ಯ ಈ ಹಣ್ಣಿಗೆ ಏನಾತ? ಉಣ್ಣಂದ್ ಹಂಗ ಸುಮ್ಮನೆ ಹೋಗ್ಕನಲ್ಲ, ಏನಾತ ಏನ? ನಮ್ ಬೀರನಲ್ಲ ಹೌದು ಅವ್ನು ನಾನು ಯಾವತ್ತು ಸಂಬಳ ಅಂತ ಅನ್ಕೊಂಡಿಲ್ಲ ಮರ ಮನಿ ಮಗ ಮಾಡಿ ನಾನು ಅನ್ಕೊಂಡಿನಿ. ಆಗ ಅವನು ಮನಿ ಮಗ ದುಡ್ಡು ಬಿಡ್ತಾನೆ. ನಾನು ಇದ್ರೇನು ಇರ್ಲಿಕ್ರೇನು ಕುರಿ ಮರಿ ಬಾವಿ ಇದ್ರೆ ಇಂಥ ಮಕ್ಳು ಇರ್ಬೇಕು. ಬಾ 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 ಸೌಕರ್ಯ ನನಗೆ ನಿಜ ನಾನು ಪುಣ್ಯ ಮಾಡಿನಪ್ಪ. ಈಗಿನ ಕಾಲದಾಗ ನೀ ಜಗತ್ತಲ್ಲಿ 1 ಲಕ್ಷ ಕೊಡ್ತಾನೆ ಅಂತ ಸಿಗಲ್ಲ. ಬೀರಂದ್ರೆ ಬೀರ ಅವನು ನೇತಿನ ಮನುಷ್ಯ. ಅವನಂತ ದುಡಿಯವನು, ಅವನಂತ ನೇತು ಬೇತನ ಎಟ್ಟೆಗೆ ಎಚ್ಚರಂಗಪ್ಪ. ಆಗಲೆಲ್ಲ ಕುರಿ ಮೇಯ್ಸ್ಕೊಂಬರೋದು ಎಲ್ಲದು ಒಟ್ಟು ಬಾಯಿಗೆ ಬಿದ್ದು ಸಾಯ್ತೇನೋ. ಅಂತವ್ ನಾನು ಎಲ್ಲಿ ನೋಡಿರ್ಬೋದು. ಬೀರಂದ್ರೆ ಬೀರ ಅವನು ಸಾವುಕಾರ ಅವನು ಮರಿಯ ಅಲ್ಲೋ ಇಷ್ಟಿದ್ದಗಿದೆ ನಾನು ಎಟ್ಟೆಗೆ ದುಡ್ದಾನ. ಈ ವಯಸ್ಸಕ್ಕೆ ಬಂದಾನ. ಅವನಿಗೆ ನಾ ಕೈಕಿ ಕಾಳು ಹಾಕೋಕೆ ಪರಮಾತ್ಮನ ಮೆಚ್ಚನ. ಮನಿ ಮಗನ ಎತ್ ಸೋಮರ ನಾನು ಮನಿ ಮಗ ನಾನು ಹಾಕಿ ಅವನು ನನ್ನ ಮಗ ಅಂತೇಳಿ ಬೇಕಾದಂಗ ಲಗ್ನ ಮಾಡಿ ಕೊಡ್ತಾನ ಮರೆ. ಆ ಮಗ ನಾ ಕೈಕಿ ಕಾಳಕ್ ನಾನು ದೇವ್ರನ್ನ ಮೆಚ್ಚನ ಮರೆ. ನಂಬರ ನೋಡಿದ ಅವನು ಅಂತವ್ ನಾ ಕೈಕಿ ಕಾಳು ಹಾಕ್ಲಾರ ನನ್ನ ಸಾಕಾರ ಈಟಿದ್ದಗದ ಇಷ್ಟ ಮಾಡ ವಯಸ್ಸು ಬರ್ಮಾಡಿ ಬಿಡ ನಾವು ನೇತಿಗೆ ಅವನಿಗೆ ನಾ ಕೈಕಿ ಕಾಳು ಹಾಕಿ ಆ ದೇವ್ರನ್ನ ಮೆಚ್ಚ ನನ್ನ. ಹೇ ಬೀರ ಬಾ ಇಲ್ಲಿ. ಏನ್ ಸಾವುಕಾರತೆ ಇಷ್ಟೊತ್ನಾಗ ಅಟ್ಟಿ ಕಡೆ ಬಂದ್ಬಿಟ್ರಿ? ಏನಿಲ್ಲ ಸಾವ್ಕಾರ, ಎಲ್ಲ ಕೆಲ್ಸ ಆಯ್ತಾ? ಎಲ್ಲ ಕೆಲ್ಸ ಆಯ್ತು ಸಾವುಕಾರತಿ. ನಮಗೆ ಯಾಕೆ ಸಾವುಕಾರ ಅಂತೀರಿ ನೀವು? ನೀವ ಸಾವುಕಾರತಿ. ನಾನ್ ಸಾವ್ಕಾರ್ತಿ ಆದ್ರ ನೀನು ಸಾವ್ಕಾರ ಹೌದಿಲ್ಲ? ನಾನ್ ಸಾವುಕಾರ? ನೀವ್ ಏನ್ ಮಾತಾಡಕತ್ತೀರಿ ಅಂತ ನಂಗೆ ಅರ್ಥ ಆಗೋಲ್ರಿ ಸಾವುಕಾರತಿ. ಈ ಸಾವ್ಕಾರ್ತಿ ಮದುವೆ ಅಕ್ಕಿ ಅಂದ್ರ ನೀ ಸಾವ್ಕಾರ ಹೌದಿಲ್ಲ? ಏನ ಮದ್ವೆನ? ಏನ್ ಹೇಳಕತ್ತೀರಿ ನೀವು? ಹೇಳಂಗಿಲ್ಲ ಕೇಳಂಗಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನೋಡು. ನಾನಿನ್ನ ಪ್ರೀತ್ಸಾಗತ್ತೀನಿ. ಸಾವುಕಾರತಿ ನೀವ್ ಏನ್ ಹೇಳಕತ್ತೀರ ಅನ್ನೋದ ಸ್ವಲ್ಪ ತಲೆ ಇಟ್ಕೊಂಡ್ ಮಾತಾಡ್ರಿ. ಹಲೋ ನನ್ ರಾಜ್ಕುಮಾರ, ನಾ ಹೇಳದ್ ನನಗ್ ಗೊತ್ತೈತಿ, ನಿನಗ್ ನಾ ಹೇಳದ್ ಅರ್ಥ ಆಗತ್ತಿಲ್ಲ? ನೋಡ್ರಿ ಇದೆಲ್ಲ ಸರಿ ಕಾಣಲ್ಲ. ಹಿಂಗಾದ್ರ ಈ ವಿಷಯನ ಮಾಲಕ್ರಿಗೆ ಹೇಳ್ಬೇಕಾಗತ್. ಮತ್ತೆ ಹೇಳ್ತೀಯಾ? ಹೇಳ್ಕೊ. ಏನ್ ಮಾತಾಡ್ತೀರಿ ನೀವು? ಸಣ್ಣ ಹುಡ್ತರ ಆಡ್ತಿರಲ್ಲ. ಅದೆಲ್ಲ ಬಿಡು, ಈ ಸಾವ್ಕಾರ್ತಿ ಹೇಳ್ದಂಗ್ ಕೇಳ್ತಿ ಇಲ್ಲ ನೀನ? ನೀವ್ ಏನಾರ ಅನ್ಕರಿ, ನೀವ್ ಹೇಳದ್ ಮಾತ ನಾನ್ ಕೇಳಲ್ಲ. ನೋಡು ತಪ್ಪು ಮಾಡ್ತಾ ಇದೀಯಾ. ತಪ್ಪ ಆಗ್ಬೇಡ ಅಂತ ಹೇಳಕತ್ತೀನಿ. ನೋಡು ನಾಳೆ ಒಂದಿನ ಟೈಮ್ ಕೊಡ್ತೀನಿ. ನಾ ಹೇಳಿದ್ ಮಾತು ಒಪ್ಕೊಂಡಿ ಸರಿ, ಇಲ್ಲ ಅಂದ್ರೆ ನಿನ್ನ ಎತ್ತಾಕೊಂಡ್ ಹೋಗ್ತೀನಿ. ಏ ಬೀರ, ಹಾ ಮಾಲಕನ ಮಗಳು ನನಗೆ ಭಾಳ ಇಷ್ಟ ಆಕತ್ತವಾಳೆ. ಅದನ್ನ ತಗ ಹಿಡ್ಕೋಬೇಡ, ತಗೋಗೆ ಹುಚ್ಚ. ಯಾಕ? ಲೇ ಆಕಿ ಮಾಲಕನ ಮಗಳದ, ನಮಗೆ ಎಷ್ಟಾಗ್ಲಿ ಒಂದು ತುತ್ತು ಅನ್ನ ಹಾಕಿದತ. ಎಷ್ಟಾಗಲಿ ಒಟ್ಟ ಇಷ್ಟಪಟ್ಟಿನಿ, ಹೆಲ್ಪ್ ಮಾಡಲಿ. ಲೇ ಈ ವಿಷಯ ನನ್ನ ಮಾಲಕ ಗೊತ್ತಾದ್ನಪ್ಪ ಅಂದ್ರ ನಮ್ಮನ್ನ ಚಪ್ಪಲ್ತನ ಹರಿಯತನ ಬಿಡಿತಾನ. ಹುಚ್ಚ ಸುಮ್ಕ ಬಾ ಕೆಲಸ ನೋಡು. ಇಷ್ಟಪಡ್ತಾನ ಇಷ್ಟ. ಯಾವ ಮಗಳ ನಿಂದಂತೂ ಈ ವರ್ಷ ಶಾಲೆ ಮುಗೀತಿ. ಮತ್ತೆ ಮುಂದಕ್ಕೆ ನಾಗಲಾಪುರ ಗುರುಕೇರ ಅಂತ ಹೇಳ್ಬಿಟ್ರೆ ಆತ ಕನ್ಯಾ ಕೊಡ್ಸೋವು ಮಾಡ್ತಾನೆ, ತಗನವು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆತ ಮನ್ಸು ಸಂತೆ ಕಂಡದ್ದ ಹಿಂಗಪ್ಪ. ಮತ್ತೆ ನನ್ನ ಮಗಳು ಕೈ ಬಂದಾಳ, ಮತ್ತೆ ಎಲ್ಲ ನೋಡು ಚಲೋ ಮಂಚಿನದ್ದು ನೋಡಿ ನಾಲ್ಕು ಅಕ್ಕಿ ಕಾಯ್ಕೊಳ ಹ್ಞೂ ಅಂದನೇವ. ಮುಂದಕ್ಕೆ ನಿಂದ ಒಂದಿಟ್ಟು ಮದುವೆ ಮಾಡಿಬಿಟ್ರೆ ನನ್ಗೆ ಬಾರ ಹೇಳ್ಬಿಡ್ತೈತೆ ನೋಡ್ಬೇ ಮಗಳ. ಯಪ್ಪ ನನ್ ಮದ್ವಿ ಮಾಡಕ್ ಅಷ್ಟೊಂದು ಆಸೆ ಐತೆ ನಿನ್ಗ? ಅಷ್ಟೊಂದು ವಜ್ಜೆ ಆಗ್ಬಿಟ್ಟೆನೆ ನಾನು? ನೋಡವ
ನನಗೆ ಇರೋಕೆ ನೀನು ಒಬ್ಬಕ್ಕೆ ಒಬ್ಬ ಮಗಳು ನಿನ್ನ ಚಲೋ ಮಂತ್ಯಾನ ಕೊಟ್ಟು ನಿನಗೆ 4 ಅಕ್ಕಿ ಕಾಳು ಹಾಕ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆಕೈತಿ ನೋಡವ. ಏನಾರ ಮಾಡ್ಕೊ ಹೋಗಪ್ಪ, ನನಗಂತ್ರ ಮದುವೆ ಆಗಕ್ ಒಂಚೂರು ಮನ್ಸಿಲ್ಲ ನೋಡು. ನಾವು ಮಳ್ಳು ಹುಡುಗೈತಿ ಇದಕ್ಕೇನು ತಿಳುವಳಿಕೆನಿಲ್ಲ. ಆಕಿ ಮಾತು ಕಟ್ಕೊಂಡು ಆತ ನಾವು ನಾನು ಕರ್ತವ್ಯ ಐತಿ 4 ಅಕ್ಕಿ ಕಾಳು ಹಾಕಿ ಮರಿ ಮಾಡಿ ಮುಗಿಸ್ಬಿಟ್ರೆ ಆತ ತಗವ ನಾವು